ನಾವಿಂದು ಆಮ್ಲ ಪ್ರತ್ಯಾಮ್ಲಗಳು ಹಾಗೆ ಸೂಚ್ಯಾಂಕಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಂದ್ರೆ ಈ ಪ್ರಯೋಗ ಮಾಡ್ಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳ ಪರಿಚಯ ಮಾಡ್ಕೊಳ್ಳೋಣ. ಇದು ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್, ಫಿನಾಫ್ಥಲಿನ್, ಶಂಕುವಿನ ಆಕಾರದ ಫ್ಲಾಸ್ಕ್, ವಾಶ್ ಬಾಟಲ್, ಹಾಗೇನೆ ಇವೆರಡು ಲಿಟ್ಮಸ್ ಕಾಗದಗಳು. ಲಿಟ್ಮಸ್ ಕಾಗದವನ್ನು ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು ದಾಸವಾಳ ಹೂವು, ಡ್ರಾಯಿಂಗ್ ಶೀಟ್ನ ಹಾಳೆಗಳು, ಸ್ಪ್ಯಾಚುಲಾ, ತನಾಳದ ಹಿಡಿಕೆ, ಪೂರಕ, ಗಾಜಿನ ಕಡ್ಡಿ, ತನಾಳದ ಸ್ಟ್ಯಾಂಡ್ ಹಾಗೂ ತನಾಳಗಳು, ಬೀಕರ್ ಮತ್ತು ನೀರು. ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂದ್ರೇನು? ಆಮ್ಲ ಅಂದ್ರೆ ಯಾವ ವಸ್ತು ನೀರಿನಲ್ಲಿ ಕರಗಿ ಹೈಡ್ರೋಜನ್ ಅಯಾನುಗಳನ್ನ ಅಂದ್ರೆ ಜಲಜನಕದ ಅಯಾನುಗಳನ್ನ ಬಿಡುಗಡೆಗೊಳಿಸುತ್ತೋ ಅದನ್ನ ನಾವು ಆಮ್ಲ ಅಂತ ಕರಿತೀವಿ. ಹಾಗೇನೆ ಪ್ರತ್ಯಾಮ್ಲ ಅಂದ್ರೆ ನೀರಿನಲ್ಲಿ ಕರಗಿದಾಗ OH ಹೈಡ್ರಾಕ್ಸೈಡ್ ಅಯಾನುಗಳನ್ನ ಬಿಡುಗಡೆ ಮಾಡಿದ್ರೆ ಅದು ಪ್ರತ್ಯಾಮ್ಲ ಅನ್ಸ್ಕೊಳ್ಳುತ್ತೆ. ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಕ್ಕೆ ನಿರ್ದಿಷ್ಟವಾದಂತಹ ಕೆಲವು ಗುಣಗಳಿವೆ. ಒಂದನೇ ಗುಣ ಆಮ್ಲದ ರುಚಿ. ಆಮ್ಲದ ರುಚಿ ಹುಳಿಯಾಗಿರುತ್ತೆ, ಪ್ರತ್ಯಾಮ್ಲದ ರುಚಿ ಕಹಿಯಾಗಿರುತ್ತೆ. ನೀವು ಮನೆಯಲ್ಲಿ ಉಪಯೋಗಿಸುವಂತಹ ಆಮ್ಲಗಳ ಹೆಸರು ಅಂದ್ರೆ ಆಮ್ಲ ಇರುವಂತಹ ವಸ್ತುಗಳನ್ನ ನೀವು ಮನೆಯಲ್ಲಿ ಉಪಯೋಗಿಸ್ತೀರಾ. ಯಾವುದು? ದ್ರಾಕ್ಷಿ, ನಿಂಬೆಕಾಯಿ, ಇದರಲ್ಲಿ ಆಮ್ಲ ಇರುತ್ತೆ. ಹಾಗಾದ್ರೆ ಪ್ರತ್ಯಾಮ್ಲ ಪೇಸ್ಟ್ಗಳಲ್ಲಿ ಪ್ರತ್ಯಾಮ್ಲ ಇರುತ್ತೆ. ಈಗ ನಂತರದ ಎರಡನೇ ಗುಣ ಅಂದ್ರೆ ಆಮ್ಲವನ್ನು ಮುಟ್ಟಿ ನೋಡಿದಾಗ ಯಾವುದೇ ತರದಂತ ಅನುಭವ ಆಗಲ್ಲ, ಅದು ನೀರಿನಂತೆ ಇರುತ್ತೆ. ಆದ್ರೆ ಪ್ರತ್ಯಾಮ್ಲವನ್ನು ಮುಟ್ಟಿ ನೋಡಿದಾಗ ಸೋಪಿನಂತ ಜಾರುವಂತಹ ಸ್ವಭಾವವನ್ನ ಹೊಂದಿರುತ್ತೆ. ಇನ್ನು ಮೂರನೇ ಸ್ವಭಾವ ಅಂದ್ರೆ ಸೂಚ್ಯಾಂಕಗಳಿಂದ ಆಮ್ಲ ಹಾಗೂ ಪ್ರತ್ಯಾಮ್ಲಗಳನ್ನ ಗುರುತಿಸುವುದು, ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ನಾವು ಸಾಮಾನ್ಯವಾಗಿ ಪ್ರಯೋಗಾಲಯದಲ್ಲಿ ಉಪಯೋಗಿಸುವಂತಹ ಇಂಡಿಕೇಟರ್ಸ್ ಸೂಚ್ಯಾಂಕಗಳು ಅಂದ್ರೆ ಲಿಟ್ಮಸ್ ಕಾಗದಗಳು. ಈಗ ಈ ಲಿಟ್ಮಸ್ ಕಾಗದ ಸಹಾಯದಿಂದ ಆಮ್ಲ ಹಾಗೂ ಪ್ರತ್ಯಾಮ್ಲವನ್ನ ನಾವು ಪರೀಕ್ಷೆ ಮಾಡೋಣ. ಇಲ್ಲಿ ಇದು ನೀಲಿ ಲಿಟ್ಮಸ್ ಕಾಗದ, ಇದು ಕೆಂಪು ಲಿಟ್ಮಸ್ ಕಾಗದ. ಹಾಗಾದರೆ ಈ ಕಾಗದಗಳ ಬದಲಾವಣೆ ಏನಾಗುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಈ ಲಿಟ್ಮಸ್ ಕಾಗದ ಎರಿಥ್ರೋಲಿಟಮಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಈ ನೀಲಿ ಲಿಟ್ಮಸ್ ಕಾಗದವನ್ನ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಅದ್ತಾ ಇದೀವಿ. ಈಗ ಯಾವ ಬಣ್ಣ ಇದೆ? ನೀಲಿ ಬಣ್ಣ. ನೀಲಿ ಬಣ್ಣ. ಈ ಆಮ್ಲದಲ್ಲಿ ಹಾಕಿದಾಗ ಯಾವ ಬಣ್ಣ ಆಯ್ತು? ಕೆಂಪು ಬಣ್ಣ ಆಯ್ತು. ಅಂದ್ರೆ ಆಮ್ಲವು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕಾಗಿ ಬದಲಾವಣೆ ಮಾಡುತ್ತೆ. ಹಾಗಾದ್ರೆ ಈಗ ಕೆಂಪು ಲಿಟ್ಮಸ್ ಕಾಗದವನ್ನ ಆಮ್ಲಕ್ಕೆ ಹಾಕ್ತೀವ, ಏನಾಗುತ್ತೆ? ನೀಲಿ ಆಗುತ್ತಲ್ವಾ? ನೋಡಿ ಏನಾಗುತ್ತೆ. ಏನಾದ್ರೂ ಬದಲಾವಣೆ ಆಯ್ತಾ? ಇಲ್ಲ ಮೇಡಮ್. ಅಂದ್ರೆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ, ಕೆಂಪು ಲಿಟ್ಮಸ್ ಕಾಗದ ಕೆಂಪಗೆ ಇರುತ್ತೆ. ಗುಡ್. ಹಾಗಾದ್ರೆ ಈಗ ಪ್ರತ್ಯಾಮ್ಲದ ಪರೀಕ್ಷೆನ ಮಾಡೋಣ. ಇದು ಸೋಡಿಯಂ ಹೈಡ್ರಾಕ್ಸೈಡ್ ನ ದ್ರಾವಣ. ಸೋಡಿಯಂ ಹೈಡ್ರಾಕ್ಸೈಡ್ ನ ನೀರಿನಲ್ಲಿ ಮಿಶ್ರಣ ಮಾಡಲಾಗಿದೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ಲಿಟ್ಮಸ್ ಕಾಗದದಿಂದ ಪರೀಕ್ಷೆ ಮಾಡೋಣ. ಇದು ಒಂದು ಪ್ರತ್ಯಾಮ್ಲ. ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಹಾಕಿದಾಗ ಏನಾಗುತ್ತೆ ನೋಡಿ. ಏನಾಯ್ತು? ನೀಲಿ ಆಯ್ತು. ಈಗ ಒಂದ್ ವೇಳೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹಾಕಿದ್ರೆ ಏನಾಗುತ್ತೆ? ಕೆಂಪಾಗುತ್ತೆ. ಗುಡ್. ನೋಡಿ ಏನಾಯ್ತು? ಆಗ್ಲಿಲ್ಲ. ಅಂದ್ರೆ ಪ್ರತ್ಯಾಮ್ಲದಲ್ಲಿ ನೀಲಿ ಲಿಟ್ಮಸ್ ಕಾಗದ ಹಾಕಿದಾಗ ಯಾವುದೇ ಬದಲಾವಣೆ ಇಲ್ಲ. ಕೆಂಪು ಲಿಟ್ಮಸ್ ಕಾಗದವನ್ನು ಹಾಕಿದ್ರೆ ಮಾತ್ರ ನೀಲಿ ಲಿಟ್ಮಸ್ ಕಾಗದವಾಗಿ ಬದಲಾವಣೆ ಆಗುತ್ತೆ. ಇದು ಪ್ರಯೋಗಾಲಯದಲ್ಲಿ ಮಾಡುವಂತ ಪ್ರಯೋಗವಾಯಿತು. ನೀವೇ ಮನೆಯಲ್ಲಿ ಲಿಟ್ಮಸ್ ಕಾಗದವನ್ನ ತಯಾರು ಮಾಡಬಹುದು. ಗೊತ್ತಾ? ಗೊತ್ತಿಲ್ಲ ಮೇಡಮ್. ಹಾಗಾದ್ರೆ ನೀವು ಮನೆಯಲ್ಲಿ ಲಿಟ್ಮಸ್ ಕಾಗದವನ್ನ ಯಾವ ರೀತಿಯಾಗಿ ತಯಾರು ಮಾಡಬಹುದಂತ ಈಗ ನಾವು ತಿಳ್ಕೊಳ್ಳೋಣ. ಲಿಟ್ಮಸ್ ಕಾಗದ ತಯಾರಿಕೆಗೆ ಬೇಕಾದಂತ ಸಾಮಗ್ರಿಗಳು ದಾಸವಾಳ ಹೂವು ಮತ್ತೆ ಡ್ರಾಯಿಂಗ್ ಶೀಟ್ನ ಹಾಳೆಗಳು. ಇಲ್ಲಿ ನಾವು ದಾಸವಾಳ ಹೂವಿನ ಎಲೆಗಳನ್ನು ತೆಗೆದುಕೊಂಡು ಬಿಳಿ ಡ್ರಾಯಿಂಗ್ ಶೀಟ್ನ ಮೇಲೆ ಈ ತರ ಉಜ್ಜಬೇಕು. ಎರಡೂ ಭಾಗದಲ್ಲೂ ಸಹ ಉಜ್ಜಬೇಕು. ಆ ತರ ಉಜ್ಜಿದಾಗ
ಇಂಥ ಹಾಳೆಗಳು ನಿಮ್ಗೆ ಸಿಗುತ್ತೆ. ಇದು ಯಾವ ಬಣ್ಣದಿದೆ? ನೀಲಿ ಬಣ್ಣ madam. ನೀಲಿ ಬಣ್ಣದಿದೆ. ಈಗ ನಾವು ಮತ್ತೆ ಇದನ್ನ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಪರೀಕ್ಷೆ ಮಾಡೋಣ. ನಿಮ್ಮ ಮನೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಇರುತ್ತಾ? ಮಾವಿನಕಾಯಿ. ವೆರಿ ಗುಡ್. ನೀವು ಆಮ್ಲ ಪರೀಕ್ಷೆಗೋಸ್ಕರ ಲಿಂಬೆ ಹಣ್ಣಿನ ರಸವನ್ನು ತೆಗೆದುಕೋಬಹುದು. ಪ್ರತ್ಯಾಮ್ಲದ ಪರೀಕ್ಷೆಗೋಸ್ಕರ ಸೋಪಿನ ನೀರನ್ನ ತೆಗೆದುಕೊಳ್ಬಹುದು. ಈಗ ನಾವು ನೀವೇ ತಯಾರಿಸಿದಂತಹ ಈ ನೀಲಿ ಲಿಟ್ಮಸ್ ಕಾಗದದಿಂದ ಆಮ್ಲದ ಪರೀಕ್ಷೆ ಮಾಡೋಣ. ಏನಾಯ್ತು? ಕೆಂಪು ಕೆಂಪು ಆಯ್ತು. ನೀಲಿ ಲಿಟ್ಮಸ್ ಕಾಗದ ಕೆಂಪಾಯ್ತು. ಕೆಂಪು ಲಿಟ್ಮಸ್ ಕಾಗದವನ್ನ ಮತ್ತೆ ಪ್ರತ್ಯಾಮ್ಲದ ಹಾಕಿದಾಗ ಯಾವ ಬಣ್ಣ ಆಗುತ್ತೆ? ಕೆಂಪುಕಾಯಿ. ನೋಡಿ, ನೀಲಿ ಲಿಟ್ಮಸ್ ಕಾಗದವಾಗಿ ಬದಲಾವಣೆ ಆಗುತ್ತೆ. ಹಾಗಾದ್ರೆ ನೀವೇ ಮನೆಯಲ್ಲಿ ಲಿಟ್ಮಸ್ ಕಾಗದವನ್ನ ತಯಾರು ಮಾಡಬಹುದಾ? ಮಾಡ್ಬೋದು madam. ಈಗ ನಂತರ ಇನ್ನೊಂದು ಪರೀಕ್ಷೆ. ನೀರು ಆಮ್ಲವೋ ಪ್ರತ್ಯಾಮ್ಲವೋ? ಇದು ನೀರು. ಇದರಲ್ಲಿ ನಾನು ನೀಲಿ ಲಿಟ್ಮಸ್ ಕಾಗದವನ್ನ ಹಾಕ್ತಾ ಇದ್ದೀನಿ. ಲಾವಣ್ಯ ಹೇಳಿದಂತೆ ಇದು ಆಮ್ಲ ಆಯ್ತಂದ್ರೆ ನೀಲಿ ಲಿಟ್ಮಸ್ ಕಾಗದ ಏನಾಗ್ಬೇಕು? ಕೆಂಪಾಗ್ಬೇಕು. ಟೆಸ್ಟ್ ಮಾಡೋಣ. ಏನಾದ್ರೂ ಬದಲಾವಣೆ ಆಯ್ತಾ? ಇಲ್ಲ madam. ಹಾಗಾದ್ರೆ ಲಾವಣ್ಯ ಹೇಳಿದ್ದು ತಪ್ಪು. ನೀರು ಆಮ್ಲ ಅಲ್ಲ. ನಂತರ ಈಗ ಪ್ರತ್ಯಾಮ್ಲನ ಅಂತ ನೋಡೋಣ. ಪೂರ್ಣಿಮಾ ಪ್ರತ್ಯಾಮ್ಲ ಅಂತ ಹೇಳಿದಾಳಲ್ವಾ? ಈಗ ಟೆಸ್ಟ್ ಮಾಡೋಣ. ನೀರಿನಲ್ಲಿ ನಾನೀಗ ಕೆಂಪು ಲಿಟ್ಮಸ್ ಕಾಗದವನ್ನ ಹಾಕ್ತಾ ಇದ್ದೀನಿ. ಬದಲಾವಣೆ ಆಯ್ತಾ? ಇಲ್ಲ madam. ಇಲ್ಲ. ಹಾಗಾದ್ರೆ ನೀರು ಆಮ್ಲನ? ಇಲ್ಲ madam. ಪ್ರತ್ಯಾಮ್ಲನ? ಇಲ್ಲ madam. ನೀರು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಇದೊಂದು ತಟಸ್ಥ ದ್ರಾವಣ. ಆ ತಟಸ್ಥೀಕರಣ ಕ್ರಿಯೆಯನ್ನ ನಾವೀಗ ನೋಡೋಣ. ಮೊದಲಿಗೆ ಸ್ವಲ್ಪ ನೀರನ್ನ ತೆಗೆದುಕೊಳ್ಳೋಣ. ಶಂಕುವಿನ ಆಕಾರದ ಫ್ಲಾಸ್ಕ್ ಅಲ್ಲಿ. ಇದಕ್ಕೆ ಏನಿದು? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕೋಣ. ಹಾಕಿ ನೀರಿನೊಂದಿಗೆ ಮಿಶ್ರಣವನ್ನಾಗಿ ಮಾಡೋಣ. ಮಿಶ್ರಣವಾದಂತಹ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಫಿನಾಫ್ಥಲಿನ್ ಎಂಬ ಸೂಚ್ಯಾಂಕವನ್ನು ಹಾಕೋಣ. ಸಾಮಾನ್ಯವಾಗಿ ಈ ಸೂಚ್ಯಾಂಕಗಳ ಕಾರ್ಯವೇನೆಂದರೆ, ಸೂಚ್ಯಾಂಕಗಳು ಕೆಲವೊಂದು ದ್ರಾವಣಗಳು ಅಥವಾ ವಸ್ತುಗಳು, ಇವುಗಳು ಆಮ್ಲ ಹಾಗೂ ಪ್ರತ್ಯಾಮ್ಲದೊಂದಿಗೆ ಸೇರ್ಕೊಂಡಾಗ ಏನ್ ಮಾಡುತ್ತೆ? ಕೆಲವೊಂದಿಷ್ಟು ನಿರ್ದಿಷ್ಟವಾದ ಬಣ್ಣಗಳನ್ನ ಕೊಡುತ್ತೆ. ಆ ಆಧಾರದ ಮೇಲೆ ನಾವು ಆಮ್ಲ ಹಾಗೂ ಪ್ರತ್ಯಾಮ್ಲವನ್ನ ಪರೀಕ್ಷೆ ಮಾಡಬಹುದು. ಈಗ ಇನ್ನೊಂದು ರೀತಿಯ ಪರೀಕ್ಷೆ. ಈ ಫೆನಾಫ್ಥಲಿನ್ ದ್ರಾವಣವನ್ನ ಆಮ್ಲಕ್ಕೆ ಹಾಕಿದಾಗ ಏನು ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಈಗ ನಾವೇ ಪರೀಕ್ಷೆ ಮಾಡಿ ನೋಡ್ಬಿಡೋಣ. ಏನಾಯ್ತು? ಯಾವುದೇ ತರ ಬಣ್ಣ ಬದಲಾವಣೆ ಇಲ್ಲ. ಹಾಗಾದರೆ ಫಿನಾಫ್ಥಲಿನ್ ಸೂಚ್ಯಾಂಕವನ್ನ ಆಮ್ಲಕ್ಕೆ ಹಾಕಿದಾಗ ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ. ಈಗ ನಾವು ಪ್ರತ್ಯಾಮ್ಲಕ್ಕೆ ಹಾಕಿ ನೋಡೋಣ. ಏನಾಗ್ಬೋದು? ಏನ್ ಬಣ್ಣ ಬರ್ಬೋದು? ನೀಲಿ ಬಣ್ಣ ಬರುತ್ತೆ ಅಂತ ಲಾವಣ್ಯ ಹೇಳ್ತಿದ್ದಾರೆ. ಈಗ ನೋಡೋಣ. ಏನ್ ಬಣ್ಣ ಬಂತು? ಕೆಂಪು ಬಣ್ಣ madam. ಕೆಂಪ ನೋಡಿ ಎಂತ ಬಣ್ಣ ಅಂತ? ಗುಲಾಬಿ ಬಣ್ಣ. ತಿಳಿ ಗುಲಾಬಿ ಬಣ್ಣಕ್ಕೆ ಬರುತ್ತೆ. ಅಂದರೆ ಫಿನಾಫ್ಥಲಿನ್ ಸೂಚ್ಯಾಂಕವನ್ನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಯಾವ ಬಣ್ಣ ಬರುತ್ತೆ? ತಿಳಿ ಗುಲಾಬಿ ಬಣ್ಣ ಬರುತ್ತೆ. ಈಗ ನಾವು ತಟಸ್ಥೀಕರಣವನ್ನ ಮಾಡೋಣ. ಇಲ್ಲಿ ನಾವು ಪ್ರತ್ಯಾಮ್ಲಕ್ಕೆ ಫಿನಾಫ್ಥಲಿನ್ ದ್ರಾವಣವನ್ನ ಹಾಕಿದ್ದೀವಿ. ಇಲ್ಲಿ ಎಂತ ಬಣ್ಣ ಬಂದಿದೆ? ಗುಲಾಬಿ ಬಣ್ಣ. ತಿಳಿ ಗುಲಾಬಿ ಬಣ್ಣ ಬಂದಿದೆ. ಈಗ ನಾವು ಈ ದ್ರಾವಣಕ್ಕೆ ಆಮ್ಲವನ್ನ ಹಾಕುತ್ತಾ ಹೋಗೋಣ. ನೋಡಿ, ಈಗ ತಿಳಿ ಗುಲಾಬಿ ಬಣ್ಣ ಇರೋದು ಏನಾದ್ರೂ ಬದಲಾವಣೆ ಆಗುತ್ತ ಅಂತ ನೋಡ್ತಾ ಇದ್ದೀವಿ. ಏನಾಯ್ತು? ಎಂತ ಬಣ್ಣ ಆಗ್ತಾ ಇದೆ? ತಿಳಿ ಬಣ್ಣ ಆಗ್ತಾ ಇದೆ. ಅಂದ್ರೆ ನಾವು ಆಮ್ಲವನ್ನ ಪ್ರತ್ಯಾಮ್ಲ ಹಾಗೂ ಫಿನಾಫ್ಥಲಿನ್ ದ್ರಾವಣಕ್ಕೆ ಹಾಕಿದಾಗ ತಿಳಿ ಗುಲಾಬಿ ಬಣ್ಣ ಇರ್ತಿದ್ದು ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಯ್ತು. ಈ ಕ್ರಿಯೆನ ನಾವೇನಂತ ಹೇಳ್ತೀವಿ? ತಟಸ್ಥೀಕರಣ ಅಂತ ಹೇಳ್ತೀವಿ. ಅಂದ್ರೆ ಆಮ್ಲವನ್ನ ಪ್ರತ್ಯಾಮ್ಲಕ್ಕೆ, ಇಲ್ಲವಾದರೆ ಪ್ರತ್ಯಾಮ್ಲವನ್ನ ಆಮ್ಲಕ್ಕೆ ಸೇರಿಸಿದಾಗ ಅಲ್ಲಿ ತಟಸ್ಥ ದ್ರಾವಣ ಉಂಟಾಗುತ್ತೆ. ತಟಸ್ಥ ದ್ರಾವಣ ಉಂಟಾದಾಗ ಅಲ್ಲಿ ಲವಣ ಹಾಗೂ ನೀರು ಬಿಡುಗಡೆ ಆಗುತ್ತೆ. ಈ ಅಂಶವನ್ನ ನಾವು ಸಮೀಕರಣದ ಮುಖಾಂತರ ನೋಡೋಣ.